ನಮಸ್ತೆ ಫ್ರೀಡಂ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಮೈಸೂರು ಭಾಗದಲ್ಲಿ ಚಿಗುರೊಡಿತಾ ಇದೆ ಕಮಲ ಚಿವುಟಿದಂತಹ ಜೆಡಿಎಸ್. ಮಿತ್ರ ಪಕ್ಷ ಜೆಡಿಎಸ್ಗೆ ಸಖತ್ ಗುನ್ನ ಕೊಟ್ಟಿರುವಂತಹ ದೋಸ್ತ್ ಜೆಡಿಎಸ್ ಪಾರ್ಟಿ. ಮೈಸೂರು ಭಾಗದಲ್ಲಿ ಚಿಗುರೊಡೆಯುತ್ತಿದ್ದಂತಹ ಕಮಲವನ್ನ ಚಿವುಟಿದಂತಹ ಜೆಡಿಎಸ್, ಮಿತ್ರ ಪಕ್ಷ ಬಿಜೆಪಿ ಸಖತ್ ಗುನ್ನ ಕೊಟ್ಟಿರುವಂತಹ ದೋಸ್ತ್ ಜೆಡಿಎಸ್ ಪಾರ್ಟಿ. ಹಳೆ ಮೈಸೂರು ಭಾಗದ ಬಿಜೆಪಿ ಮುಖಂಡನಿಗೆ ದಳದ ಗಾಳ. ಎಚ್ಡಿ ಕೋಟೆಯ ಬಿಜೆಪಿ ಮುಖಂಡ ಜೆಡಿಎಸ್ಗೆ ಸೇರ್ಪಡೆ. 2023 ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಕೃಷ್ಣಾ ನಾಯಕ್ ಎಚ್ಡಿ ಕುಮಾರಸ್ವಾಮಿ ಸಮ್ಮುಖದಲ್ಲಿ ತೆನೆ ಹಿಡಿದು ಕೃಷ್ಣಾ ನಾಯಕ್ ನಿಂತಿದ್ದಾರೆ. ತಮ್ಮ ಅಪಾರ ಬೆಂಬಲಿಗರ ಜೊತೆಗೆ ಜೆಡಿಎಸ್ ಸೇರ್ಪಡೆಯಾಗಿರುವಂತಹ ಕೃಷ್ಣಾ ನಾಯಕ್ ಎಚ್ಡಿ ಕೋಟೆ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಾ ನಾಯಕ್ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. 2028 ಚುನಾವಣೆ ಜೆಡಿಎಸ್ನ ಮೊದಲ ಅಭ್ಯರ್ಥಿಯ ಘೋಷಣೆಯಾಗಿದೆ. ಪ್ರಮುಖ ನಾಯಕರನ್ನ ಕಳೆದುಕೊಂಡಂತಹ ಬಿಜೆಪಿಗೆ ಮೈಸೂರು ಭಾಗದಲ್ಲಿ ಮತ್ತೆ ಹೊಡೆತ ಬಿದ್ದಿದೆ. ಇವರ ಐಡಿಯಾಲಜಿನೇ ಅರ್ಥ ಆಗ್ತಾ ಇಲ್ಲ. ಜೆಡಿಎಸ್ ಹಾಗೂ ಬಿಜೆಪಿ ಒಂದಾಗೋಣ ಬಾ ಅಂತ ಹೇಳಿ ಒಂದಾಗಿದೆ. ಆದರೆ ಇವತ್ತು ಕೊಟ್ಟಿರುವಂತಹ ಗುನ್ನ ಯಾವತ್ತೂ ಕೂಡ ಬಿಜೆಪಿ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೈಸೂರು ಭಾಗದಲ್ಲಿ ಚಿಗುರೊಡಿತಾ ಇತ್ತು ಕಮಲ, ಅದನ್ನ ಚಿವುಟ ಹಾಕಿದೆ ಜೆಡಿಎಸ್. ಮಿತ್ರ ಪಕ್ಷ ಬಿಜೆಪಿಗೆ ಸಖತ್ ಗುನ್ನ ಕೊಟ್ಟಿರುವಂತಹ ದೋಸ್ತ್ ಜೆಡಿಎಸ್ ಪಾರ್ಟಿ. ಜೆಡಿಎಸ್ಗೆ ಏನೇ ಆದ್ರೂ ಕೂಡ ಓಡಿ ಬರ್ತಾ ಇದ್ದಂತಹ ಬಿಜೆಪಿಗೆ ಸರಿಯಾಗಿ ಗುನ್ನವನ್ನ ಇಟ್ಟಿದೆ ಜೆಡಿಎಸ್. ನಿಖಿಲ್ ಕುಮಾರಸ್ವಾಮಿ ಬೇರೆ ಪಕ್ಷ ಸಂಘಟನೆ, ಪಕ್ಷವನ್ನ ಒಗ್ಗೂಡಿಸುವ ಕಾರ್ಯಕ್ಕೆ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗಗಳಲ್ಲಿ ಅಲ್ಲಿ ಇರೋದು ಜೆಡಿಎಸ್ ಬೆಲ್ಟು, ಒಕ್ಕಲಿಗರ ಬೆಲ್ಟು. ಆ ಒಂದು ಬೆಲ್ಟ್ ಭಾಗದಲ್ಲಿ ಬಿಜೆಪಿ ಶತಾಯಗತಾಯ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಹೆಸರನ್ನ ಮಾಡಿಕೊಂಡಿರುವಂತಹ ಕೃಷ್ಣಾ ನಾಯಕ್ ಅವರನ್ನ ಜೆಡಿಎಸ್ ಗಾಳ ಹಾಕಿ ಎಳೆದುಕೊಂಡಿದೆ. ಮಿತ್ರವಾಗಿದ್ದಂತಹ ಪಕ್ಷಕ್ಕೆ ಗುನ್ನ ಇಟ್ಟಿದ್ಯಾಕೆ? ಕುಚುಕು ದೋಸ್ತರು ಒಳಗೆ ಏನ್ ನಡೆಸ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಹೇಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಗೆ ಕೃಷ್ಣಾ ನಾಯಕ್ ಅವರನ್ನ ತಮ್ಮ ಪಕ್ಷಕ್ಕೆ ಕರೆದುಕೊಳ್ತಾ ಇದ್ದಾರೆ ಅನ್ನೋದು ನೋಡ್ತಾ ಇದ್ದೀರಾ. ಇನ್ನೊಂದು ಪ್ಲಸ್ ಪಾಯಿಂಟ್ ಕೂಡ ಇದೆ. 2023 ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಕೃಷ್ಣಾ ನಾಯಕ್, ಎಚ್.ಡಿ. ಕುಮಾರಸ್ವಾಮಿ ಸಮ್ಮುಖದಲ್ಲಿ ತೆನೆ ಹಿಡಿದಂತಹ ಕೃಷ್ಣಾ ನಾಯಕ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಶಾಲನ ಹೊರಡಿಸಿ ಬಾವುಟವನ್ನ ಹಿಡಿದು ಪಕ್ಷಕ್ಕೆ ವೆಲ್ಕಮ್ ಮಾಡಿದ್ದಾರೆ. ತಮ್ಮ ಅಪಾರ ಬೆಂಬಲಿಗರ ಜೊತೆಗೆ ಜೆಡಿಎಸ್ ಸೇರ್ಪಡೆಯಾಗಿರುವಂತಹ ಕೃಷ್ಣಾ ನಾಯಕ್ ಅವರು ಜೊತೆಗೆ ಅವರ ಬೆಂಬಲಿಗರನ್ನೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದಾರೆ. ಎಚ್ಡಿ ಕೋಟೆಯ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಾ ನಾಯಕ್ ಅಂತ ಹೇಳಿ ಎಚ್ಡಿಕೆ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. ಯಾವ ಚುನಾವಣೆಗೆ? 2028 ಚುನಾವಣೆಗೆ ಜೆಡಿಎಸ್ ಮೊದಲ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಪ್ರಮುಖ ನಾಯಕರನ್ನ ಕಳೆದುಕೊಂಡಂತಹ ಬಿಜೆಪಿ ಮೈಸೂರು ಭಾಗದಲ್ಲಿ ಮತ್ತೆ ಹೊಡೆತವನ್ನ ತಿಂದಿದೆ. ಈ ಮೈತ್ರಿ ಮಾಡಿಕೊಳ್ಳಿಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದರೆ ಈ ಒಂದು ಕಾರಣವೂ ಕೂಡ ಕಣ್ಣಿಗೆ ಬಿಟ್ಟಿತ್ತು. ಯಾವ ಕಾರಣ? ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಬಾವುಟವನ್ನ ಮತ್ತೆ ನೆಡಬೇಕು ಅಂದ್ರೆ ಅದು ಕಷ್ಟ ಸಾಧ್ಯ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ
ಹಳೆ ಮೈಸೂರು ಭಾಗ ಆಲ್ಮೋಸ್ಟ್ ಆಲ್ ಬಂದಂಗೆ ಎನ್ನುವಂತಹ ಯೋಚನೆಯನ್ನ ಇಟ್ಟುಕೊಂಡು ಮೈತ್ರಿಯನ್ನ ಮಾಡಿಕೊಂಡಿರಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಆಗ ನಡೆದಿತ್ತು. ಈಗ ಅದೇ JDS ಅದೇ ಕುಚುಕು ಬಿಜೆಪಿಗೆ ಗುನ್ನವನ್ನ ಇಟ್ಟಿದೆ. 2028ರ ಚುನಾವಣೆಗೆ JDS ಮೊದಲ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಪ್ರಮುಖ ನಾಯಕರನ್ನ ಕಳೆದುಕೊಂಡು ಬಿಜೆಪಿ ನಿಂತಿದೆ. JDS ಅದೇನೋ ದೊಡ್ಡ ಸಂಚನ್ನೇ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ JDS ಮತ್ತೆ ಬೇರೂರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಬೇರೂರಿದೆ, ರೆಂಬೆ ಕೊಂಬೆಗಳನ್ನೆಲ್ಲ ಗಟ್ಟಿ ಮಾಡಿಕೊಳ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕರ್ತರನ್ನ ಒಗ್ಗೂಡಿಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯುವ ನಾಯಕನಾಗಿ ಹೊರಚುಮ್ತಾ ಇರುವಂತಹ 3 ಸಲ ಸೋತಿದ್ರು ಕೂಡ ಈಗ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪಲ್ಲ ಅದು. ಅವರು ಪಕ್ಷ ಸಂಘಟನೆಗೆ ಅಂತ ನಿಂತಿದ್ದಾರೆ. ಈ ಹೊತ್ತಿನಲ್ಲಿ ಕೃಷ್ಣಾ ನಾಯಕ್ ಅವರು ಕೂಡ ಎಂಟ್ರಿಯನ್ನು ನೀಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ JDS ಬೇರೆ ಯಾವುದೋ ತಂತ್ರವನ್ನ ರೂಪಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.